ಕನಕಪುರ ಮನುಷ್ಯನನ್ನು ಹೊರತುಪಡಿಸಿ ಈ ಭೂಮಿಯ ಮೇಲೆ ಇರುವ ಪಶು ಪಕ್ಷಿಗಳು ಗಿಡ ಮರಗಳು ಜಲಚರಗಳಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಮನುಷ್ಯ ಮಾತ್ರ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತಿದ್ದಾನೆ ಎಂದು ನಗರಸಭಾ ಆಯುಕ್ತರಾದ ಎಂಎಸ್ ಮಹಾದೇವ್ ಹೇಳಿದ್ದಾರೆ. ಕನಕಪುರ ನಗರದ ಮಳಗಾಲ ಗ್ರಾಮದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು. ಮನುಷ್ಯ ತನ್ನ ಅಗತ್ಯಕ್ಕೆ ಅತಿಯಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುತ್ತಿದ್ದು, ಇದರಿಂದ ಮರ ಗಿಡ ನಾಶವಾಗುತ್ತಿರುವುದರ ಜೊತೆಗೆ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ. ಇದರಿಂದ ನಾವು ಅತಿ ಬೇಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಭಾರಿ ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷ ಮರಸಪ್ಪ ರವಿ ಮಾತನಾಡಿ, ನಮ್ಮ ಹಿರಿಯರು ನಮಗೆ ಒಳ್ಳೆಯ ಗಿಡಮರಗಳನ್ನು ಬೆಳೆಸಿ ಒಳ್ಳೆಯ ಪರಿಸರವನ್ನು ಬಿಟ್ಟು ಹೋಗಿದ್ದಾರೆ. ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರವನ್ನು ಬಿಟ್ಟು ಹೋಗಬೇಕಾದರೆ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸುವ ಮೂಲಕ ಮರಗಳನ್ನು ಕಡಿಯುವತ್ತ ಮನಸ್ಸು ಮಾಡದೆ ಒಳ್ಳೆಯ ನಾಡು ಕಟ್ಟೋಣವೆಂದು ಕರೆ ನೀಡಿದರು. ನಮ್ಮೊಟ್ಟಿಗೆ ಈ ಭೂಮಿಯಲ್ಲಿ ಪಶು ಪಕ್ಷಿಗಳು ಕೂಡ ಇದ್ದಾಗ ಮಾತ್ರ ಮಾನವ ಸುಖಿಯಾಗಿರಲು ಸಾಧ್ಯ. ಅವುಗಳಿಗೆ ಆಶ್ರಯವನ್ನು ನೀಡುವ ಮರಗಳನ್ನು ಬೆಳೆಸುವತ್ತ ಎಲ್ಲರ ಆಲೋಚನೆ ಇರಬೇಕಾಗಿದೆ. ಇಂದು ನಾವು 200ಕ್ಕೂ ಹೆಚ್ಚು ಸೀಬೆ, ಸೀತಾಫಲ, ರಾಮಫಲಗಳನ್ನೊಳಗೊಂಡ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ನೆಡುವುದರ ಜೊತೆಗೆ ವಿತರಣೆಯನ್ನು ಕೂಡ ಮಾಡಲಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್, ಬಿಳಿಗಿರಿ ರಂಗಸ್ವಾಮಿ, ಪ್ರಶಾಂತ್, ಕಾಂತರಾಜು, ಸಂಪತ್, ಶ್ರೀನಿವಾಸ್, ಮಹಾದೇವ್, ಜಯರಾಮ್, ದಾಸಪ್ಪ, ವಿಜಯಕುಮಾರ್, ಗೋಪಾಲರಾಜು ಮೊದಲಾದವರು ಉಪಸ್ಥಿತರಿದ್ದರು. ಕನಕ ಆಸ್ಪತ್ರೆಯ ವೈದ್ಯರಾದಂತಹ ಹಿರಿಯ ವೈದ್ಯರು ಮುತ್ಸದ್ದಿಗಳಾದಂತಹ ವಿಜಯಕುಮಾರ್ ಸರ್ ಅವರೇ, ಮತ್ತು ಈ ಒಂದು ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗ ಆಸೀನರಾಗಿದ್ದಂತಹ ಲಯನ್ಸ್ ಮತ್ತು ಲಿಯೋ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಮಳಗಾಲು ಗ್ರಾಮದ ಎಲ್ಲ ಯಜಮಾನರುಗಳೇ, ಮುಖಂಡರುಗಳೇ, ಈ ಒಂದು ಮಳಗಾಲು ಊರನ್ನು ನೋಡ್ತಾ ಇದ್ರೆ ಇದಕ್ಕೆ ತುಂಬ ಈ ಪರಿಸರವನ್ನು ನೋಡ್ತಾ ಇದ್ರೆ ತುಂಬ ಐತಿಹಾಸಿಕ ಹಿನ್ನೆಲೆ ಇದೆ. ಹಿಂದೆ ಮಹಾನ್ ವ್ಯಕ್ತಿಗಳು, ಋಷಿಗಳು, ಒಂದು ಪುಣ್ಯಾತ್ಮರು ಒಂದು ಜೀವಿಸಿ ಹೋಗಿರತಕ್ಕಂತಹ ಒಂದು ತಾಣ ಅಂತ ನಾನು ಫಸ್ಟ್ ಬಂದಾಗಲೇ ನನಗೆ ಅನಿಸ್ತು. ಫಸ್ಟ್ ಬಂದಾಗ ಇಲ್ಲಿ ನಿಂತ್ಕೊಂಡು ಇಲ್ಲಿ ದೇವಸ್ಥಾನ ಮತ್ತು ಮುಂದೆ ಹಿಂದೆ ಒಂದು ದೇವಸ್ಥಾನ ಇದೆ, ಅವೆಲ್ಲ ನೋಡಿದಾಗ ತುಂಬ ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ನಮಗೆ ಈ ಒಂದು ಜಾಗ ನೋಡಿದ ತಕ್ಷಣ ಒಂದು ಪಾಸಿಟಿವ್ ಒಂಥರ ಧನಾತ್ಮಕ ಒಂದು ಇದು ಸ್ಟಾರ್ಟ್ ಆಯಿತು ನನ್ನೊಳಗೆ. ಏನು ಈ ಥರ ಊರು ಎಷ್ಟು ಸುಂದರವಾಗಿದೆ, ಈ ಥರ ದೇವಸ್ಥಾನಗಳಿದೆ ಅಂತ ನನ್ನಲ್ಲಿ ಆ ಥರ ಪಾಸಿಟಿವ್ ಒಂದು ವೈಬ್ ಸ್ಟಾರ್ಟ್ ಆಯಿತು. ಈ ಒಂದು ಊರಿನಲ್ಲಿ ಇಂತಹ ಒಂದು ಕಾರ್ಯಕ್ರಮನ ಇಟ್ಕೊಂಡು ನನ್ನ ಕರೆಸಿದ್ದು ನನ್ನ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಈ ಪರಿಸರದ ವಿಚಾರ ಬಂದಾಗ, ಪರಿಸರ ಸಂರಕ್ಷಣೆ ವಿಚಾರ ಬಂದಾಗ, ನಾವು ನಮ್ಮ ದೇಹವನ್ನು ಅನಾರೋಗ್ಯ ಪೀಡಿತರಾದಾಗ ನಾವು ಏನು ಮಾಡ್ತೀವಿ, ಇಮಿಡಿಯೇಟ್ ಆಗಿ ತಕ್ಷಣವೇ ವೈದ್ಯರನ್ನು ಸಂಪರ್ಕ ಮಾಡ್ತೀವಿ. ನಮ್ಮ ಯಾವುದೇ ಅಂಗಗಳಲ್ಲಿ ಏನು ಊನಾಗಿದೆ, ಯಾವುದು ಭಾಗಗಳಲ್ಲಿ ನಮ್ಮದು ಅನಾರೋಗ್ಯ ಪೀಡಿತರಾಗಿದೆ ಅಂತ ಪರೀಕ್ಷೆಗಳನ್ನು ಮಾಡಿಸಿ ವೈದ್ಯರು ಚಿಕಿತ್ಸೆಯನ್ನು ಪಡ್ಕೊಂಡು ನಾವು ಗುಣಮುಖರಾಗ್ತೀವಿ. ನಮ್ಮ ದೇಹವು ಸಹ ಒಂದು ಪ್ರಕೃತಿಯಂತೆ. ನಾವು ಅನಾರೋಗ್ಯ ಪೀಡಿತರಾದಾಗ ಹೇಗೆ ಚಿಕಿತ್ಸೆಯನ್ನು ಪಡೆದು ನಾವು ಗುಣಮುಖರಾಗ್ತೀವೋ ಹಾಗೆ ಒಂದು ಪ್ರಕೃತಿಯು ಸಹ, ಪ್ರಕೃತಿಯಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಎಲ್ಲೆಲ್ಲೂ ಸಹ ಅದಕ್ಕೆ ಒಂದು ತೊಂದರೆಯನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿಯನ್ನು ಹಾಳು ಮಾಡೋದಕ್ಕೆ ಏನೇನು ಆಗಬೇಕೋ, ಮಾನವ ಏನೇನು ಮಾಡಬೇಕೋ ಅದೆಲ್ಲ ಮಾಡ್ತಾ ಇದೆ. ಪ್ರತಿದಿನ ಆ ಪ್ರಕೃತಿಯು ತನ್ನ ನೈಜತೆಯನ್ನು ಕಳ್ಕೊಂಡು ಕ್ಷೀಣಿಸ್ತಾ ಬರ್ತಾ ಇದೆ. ಇಂಥ ಕ್ಷೀಣಿಸ್ತಾ ಬರ್ತಾ ಇರುವಂಥ ಪರಿಸರವನ್ನು ನಮ್ಮ ಹಿಂದಿನ ನಮ್ಮ ತಾತ ಮುತ್ತಾತರು ಸಂರಕ್ಷಣೆ ಮಾಡಿ ನಮಗೆ ಕೊಟ್ಟೋಗಿದ್ದಾರೆ. ನಾವು ಇಂತಹ ಕೊಟ್ಟೋಗಿರುವಂತಹ ಪರಿಸರವನ್ನು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಕೊಡುವಂತಹ ಒಂದು ಗುರುತರ ಜವಾಬ್ದಾರಿ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ದೇಹಕ್ಕೆ ಹೇಗೆ ಅನಾರೋಗ್ಯ ಪೀಡಿತರಾದಾಗ ನಾವು ವೈದ್ಯರಿಗೆ ಹೋಗಿ ಗುಣಮುಖರಾಗ್ತೀವೋ ಅದೇ ರೀತಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಾವು ಸಹ ಇದನ್ನು ಅರಿತುಕೊಂಡು ಎಚ್ಚೆತ್ತುಕೊಂಡು